ತೆಗೆದುಕೊಂಡು ಬಂದಿದ್ದೇನೆ. ಇದು ತೆಗೆದುಕೋ ಈ ಸೀರೆ, ಹೂವಿನ ದಂಡಿ, ಆರತಿ. ಏಕಮಿತ್ರ, ಆಶ್ಚರ್ಯವಾಯಿತೇನು ನಾನು ಇದ್ದಕ್ಕಿದ್ದ ಹಾಗೆ ಬಂದಿದ್ದೆ. ಪ್ರಕಾಶ್, ನೀನು ನಿಜವಾಗಿಯೂ ನನ್ನ ಮನೆಗೆ ಬಂದಿರುವೆಯೋ ಅಥವಾ ದೇವ ಮಂದಿರದಲ್ಲಿ ಬಂದಿರುವೆಯೋ ನನಗೊಂದೂ ತಿಳಿಯದಾಗಿದೆ. ಪ್ರಕಾಶ್, ನನ್ನ ಪ್ರಾಣಕ್ಕಿಂತ ಮಿಗಿಲಾದ ಪ್ರಾಣ ಸ್ನೇಹಿತನೆಂದರೆ ನೀನೇ ನೋಡು. ಬೆಂಗಳೂರಿನಿಂದ ಯಾವಾಗ ಬಂದೆ? ನಿನ್ನ ಡಾಕ್ಟರ್ ಟ್ರೈನಿಂಗ್ ಚೆನ್ನಾಗಿ ಮುಗಿಯಿತೆ. ಇದೇನೋ ನಿನ್ನ ಅಪರೂಪದ ಬರುವಿಕೆ? ನಾನಾಗಲೇ ಇಲ್ಲಿಗೆ ಬಂದು ಅರ್ಧ ಗಂಟೆಯಾಯಿತು. ನಿಮ್ಮ ಅಣ್ಣ ತಂಗಿಯರ ಮಾತನ್ನು ಕೇಳುತ್ತಾ ಮರೆಯಲ್ಲಿ ನಿಂತುಕೊಂಡಿದ್ದೆ. ನಿಮ್ಮ ಅಣ್ಣ ತಂಗಿಯರ ನೋವು ನೊಲುವಿನ ಮಾತುಗಳನ್ನು ಕೇಳಿ ನನಗೆ ನಿಜವಾಗಿ ದೂರದಿಂದ ಬಂದ ಪ್ರಯಾಣದ ಬೇಸರ ಕ್ಷಣದಲ್ಲಿಯೇ ಮಾಯವಾಯಿತು. ಇಂಥ ತಿಳುವಳಿಕಿರೋ ತಂಗಿಯನ್ನು ಪಡೆದು ನೋವು ನೊಲುವಿನ ಜೀವನ ಸಾಗಿಸುವ ನೀನೇ ಪುಣ್ಯಶಾಲಿ ಅಲ್ಲವೇ ಶೀಲಾ? ನಿಜವಿದೆ, ನಿಮ್ಮ ಸಾಯುವರೆಗೂ ಹಿಂಗೆ ಜೊತೆಗೂಡಿ ದೇವ ಹೇಳು ಜೀವ ಒಂದೇ ಅನ್ನೋಗಿ ಇರ್ಬೇಕನ್ನೋದೇ ಆ ದೇವರಲ್ಲಿ ನನ್ನ ಹರಕೆ. ಶೀಲಾ, ನಾವಿಬ್ಬರು ಚಿಕ್ಕನಿನಿಂದಲೇ ತಂದೆ ತಾಯಿಗಳನ್ನು ಕಳೆದುಕೊಂಡ ನತದೃಷ್ಟ. ನಾವಿಬ್ಬರು ಚಿಕ್ಕನಿನಿಂದಲೇ ವಿದ್ಯಾಭ್ಯಾಸ ಮಾಡುತ್ತಾ ಬಂದಿದ್ದೇವೆ. ಆದರೆ ಈ ನನ್ನ ಗೆಳೆಯನ ಬಾಳು ಕಣ್ಣೀರಿನ ಗೋಳಾಯಿತು. ಇದೊಂದು ಘಟನೆ ನನ್ನ ಹೃದಯವನ್ನೇ ಕೊರೆಯುವ ಕರಗಸವಾಯಿತು. ನಾನೇನು ನನ್ನ ಚಿಕ್ಕಪ್ಪನ ಸಹಾಯದಿಂದ ಬಹಳಷ್ಟು ಓದಿ MBBS ಪದವಿ ಪಡೆದುಕೊಂಡೆ. ಇಲ್ಲದಿದ್ದರೆ ನನ್ನ ಗತಿ ಏನಿತ್ತೋ ಏನು ಯಾರು ಬಲ್ಲರು. ಇದೆಲ್ಲ ದೇವರ ಆಟ. ಈ ಜೀವನವೆಂಬ ನಾಟಕದಲ್ಲಿ ನಾವೆಲ್ಲ ಪಾತ್ರಧಾರಿಗಳು. ಆ ಪರಮಾತ್ಮನು ಹೇಗೆ ಆಡಿಸುತ್ತಾನೆ ಹಾಗೆ ಹಾಡಲೇಬೇಕಲ್ಲ. ಪ್ರಕಾಶ್, ಮುಂದೇನು ಮಾಡಬೇಕೆಂದ್ರೆ ಡಾಕ್ಟರ್ ಟ್ರೈನಿಂಗ್ ಅಂತೂ ಮುಗಿಯಿತು. ಯಾವುದಾದರೂ ಕೆಲಸಕ್ಕೆ ಪ್ರಯತ್ನ ನಡೆಸಿರುವೆಯೋ ಹೇಗೆ? ಇಲ್ಲ ಮಿತ್ರ, ಸರಕಾರಿ ನೌಕರಿಗಾಗಿ ನಾನಾವ ಪ್ರಯತ್ನವನ್ನು ಮಾಡುವುದಿಲ್ಲ. ಎಲ್ಲಿ ಹೋದರೂ ಲಂಚ ಲಂಚ ಲಂಚ. ಈ ಲಂಚವೆಂಬ ಬೆಡಂಭೂತ ಎಂದು ಮಾಯವಾಗುವುದು ಅಂದೇ ನಮ್ಮ ಭಾರತ ದೇಶ ಉದ್ಧಾರವಾಗುತ್ತದೆ. ಹೇಗೂ ನನ್ನ ಡಾಕ್ಟರ್ ಟ್ರೈನಿಂಗ್ ಅಂತೂ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದೆ. ಅಂದಾಗ ಇದೇ ಊರಲ್ಲಿ ಒಂದು ನಾನು ಪ್ರೈವೇಟ್ ದವಾಖಾನೆಯನ್ನು ಪ್ರಾರಂಭಿಸಿ ಸರಕಾರಿ ನೌಕರಿ ಸಂಬಳಕ್ಕಿಂತ ನಿಷ್ಠೆಯಿಂದ ದುಡಿದು ಜಾಸ್ತಿ ಸಂಬಳ ಪಡೆಯುತ್ತಾ ಸಾರ್ವಜನಿಕರ ಸೇವೆ ಮಾಡುತ್ತೇನೆ. ಆರೋಗ್ಯವೇ ಭಾಗ್ಯವೆಂದು ಈ ಹಳ್ಳಿಯ ಜನರಿಗೆ ತಿಳಿಸಿಕೊಡುತ್ತೇನೆ. ಅಂತೂ ಡಾಕ್ಟರ್ದು ಬಹಳ ಆಸೆ ಇದೆ ಈ ಹಳ್ಳಿಯ ಮೇಲೆ. ನಿಮ್ಮಂತ ಆರೋಗ್ಯ ರಕ್ಷಕರಿಂದ ಊರು ಉದ್ಧಾರವಾದರೆ ಸಾಕು. ಏನಮ್ಮ ಶೀಲಾ, ಈ ಹಾಳು ಜೀವನದ ಬಗ್ಗೆ ವಿಚಾರಿಸುತ್ತಾ ನಿಂತು ಬಿಟ್ಟರೆ ಹೇಗಮ್ಮ? ಪ್ರಕಾಶ ಬಹು ದೂರದಿಂದ ಬಂದಿದ್ದಾನೆ, ಹಸಿವಾಗಿರಬಹುದು. ಇಬ್ಬರು ಊಟಕ್ಕೆ ಕೊಡ್ತೀವಿ, ಊಟ ಬಡಿಸಿ ನಡಿಯಮ್ಮ. ಇಬ್ರು ಸ್ನೇಹಿತರು ಅಪರೂಪಕ್ಕೆ ಸಿಕ್ಕರೆ ಮುಗಿದೇ ಹೋಯ್ತು. ಮಾತೊಂದಿದ್ರೆ ಮತ್ತಾರ್ದು ಚಿಂತೆನೆ ಇರೋದಿಲ್ಲ. ಬನ್ನಿ, ಆಮೇಲೆ ಮಾತಾಡೋದಂತೆ ಮನೆ ಊಟ ಮಾಡುವೆ. ಹೌದು ನಡೆ ಶೀಲಾ, ನನಗೂ ಬಹಳ ಹಸಿವಾಗಿದೆ. ಶೀಲಾ, ಇವತ್ತು ನಾ ತಂದಿರುವ ಹೊಸ ಸೀರೆ ಉಟ್ಟುಕೊಂಡು ಹೂ ಮುಡಿದುಕೊಂಡು ನಗುತ್ತಾ ಆರತಿಯನ್ನು ಬೆಳೆಯಲಿಕ್ಕೆ ಹೋಗಬೇಕು. ಆಯ್ತು, ನೀವು ಹೇಳಿದಂತೆ ಆಗಲಿ.